ಎರಡು ಕೊಟ್ಟಿದ್ದಾನೆ. ಒಂದ್ ಕಡೆ ಸಹ್ಯಾದ್ರಿಯನ್ನು ಕೊಟ್ಟಿದ್ದಾನೆ, ಇನ್ನೊಂದ್ ಕಡೆ ನೀಲಗಿರಿಯನ್ನು ಕೊಟ್ಟಿದ್ದಾನೆ. ಒಂದ್ ಕಡೆ ಕೃಷ್ಣೆಯನ್ನು ಕೊಟ್ಟಿದ್ದಾನೆ, ಒಂದ್ ಕಡೆ ಕಾವೇರಿಯನ್ನು ಕೊಟ್ಟಿದ್ದಾನೆ. ಒಂದ್ ಕಡೆ ಬೇಂದ್ರೆಯನ್ನು ಕೊಟ್ಟಿದ್ದಾನೆ, ಮತ್ತೊಂದ್ ಕಡೆ ಕುವೆಂಪುವನ್ನು ಕೊಟ್ಟಿದ್ದಾನೆ. ಹಾಗೆ ಪ್ರತಿಯೊಂದು ಎರಡಿದ್ದಾಗ ಒಂದು ಕುವೆಂಪುರ ದೃಷ್ಟಿಯನ್ನ ಇವತ್ತು ನಮಗೆ ಅವರು ಆಲ್ರೆಡಿ ಹೇಳಿದ್ದಾರೆ. ಸೊ ನಾನು ಒಂದು ಬೇಂದ್ರೆಯವರ ಕಾವ್ಯದಲ್ಲಿ ಸ್ತ್ರೀ ಸಂವೇದನೆ ಅನ್ನುವಂತ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇವತ್ತಿನ ಉಪನ್ಯಾಸಕ್ಕ ಸಾಕಷ್ಟು ಹೊರಗಿನ ಜನ ಬಂದಿದ್ದಾರೆ. ನಮ್ಮ ಪ್ರೊಫೆಸರ್ ಮಂದೋಜಿ ಅವರಿದ್ದಾರೆ, ಪ್ರಕಾಶ್ ಅವರಿದ್ದಾರೆ, ಹಾಗೆ ನಮ್ಮವರೇ ಆದಂತಹ ಗೋವಿಂದ ರಾಯ್ ಇದ್ದಾರೆ. ಸೊ ಪ್ರಾಧ್ಯಾಪಕರು ಎಲ್ಲರೂ ಇರುವಾಗ ಈ ವಿಷಯ ಬಗ್ಗೆ ಮಾತನಾಡೋದು ಸ್ವಲ್ಪ ಖುಷಿ ಅನಿಸ್ತಾ ಇದೆ. ಬೇಂದ್ರೆ ಕಾವ್ಯದಲ್ಲಿ ಸ್ತ್ರೀ ಸಂವೇದನೆ. ಬೇಂದ್ರೆ ಅವರು ಹೋದ ಶತಮಾನ ಕಂಡಂತ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ರು. ನವೋದಯದ ಪ್ರಮುಖ ಕವಿ ಬೇಂದ್ರೆಯವರು. ಅವರು ಶಬ್ದಗಾರುಡಿಗ. ಅವರ ಮಹಾಕಾವ್ಯ ಬರೆಯದೆ ಹೋದ್ರು ಅವರ ಭಾವಗೀತೆಗಳಲ್ಲಿ ಮಹೋನ್ನತಿಯನ್ನ ಮೈಗೂಡಿಸಿಕೊಂಡಿದ್ದಾರೆ ಅಂತ ಖಂಡಿತವಾಗಿ ಹೇಳಬಹುದು. ಬೇಂದ್ರೆ ಆಕಾಶದ ಕವಿ ಅಲ್ಲ, ಅವರೊಬ್ಬ ಸಮಾಜಮುಖಿ ಕವಿ, ಈ ನೆಲದ ಕವಿ, ಮಣ್ಣಿನ ಕವಿ, ಸೌಂದರ್ಯದ ಕಣ್ಣಿನ ಕವಿ. ಅವರ ಕಾಲದಲ್ಲಿ ತಮ್ಮ ಕವಿತೆಗಳಲ್ಲಿ ಹೆಣ್ಣಿಗೆ ಸ್ಥಾನಮಾನ ಕೊಡಲು ಪ್ರಯತ್ನಿಸಿರುವಂತಹದನ್ನು ನಾವು ಖಂಡಿತವಾಗಿ ಕಾಣಬಹುದು. ನಾವೆಲ್ಲ ಪ್ರಾಥಮಿಕ ಶಾಲೆಯಲ್ಲಿದ್ದಾಗ, ನನಗೆಲ್ಲರೂ ಕೇಳತ್ತೆ ಅಂತ ಅನಿಸ್ತದೆ, ಏನು ತೊಂದರೆ ಇಲ್ಲಲ್ಲ? ಇಲ್ಲ ಸರ್, ಮಾತಾಡಿ. ಓಕೆ. ನಾವು ಕನ್ನಡ ಶಾಲೆಯಲ್ಲಿ, ಬಹುಶಃ ನನ್ನ ಜೊತೆ ಇದ್ದಂತ ಕೆಲವರಿಗೆ ಕನ್ನಡ ಶಾಲೆಯಲ್ಲಿ ಒಂದು ಪದ್ಯ ಇತ್ತು ನಮಗೆಲ್ಲ, ಬೇಂದ್ರೆ ಅವರದು. ಬಹುಶಃ ನಾವು ತಿಳಿಯುವಾಗ ಬೇಂದ್ರೆ ಅವರ ಮೊದಲ ಪದ್ಯನೇ ಅದು. ಆ ಪದ್ಯದ ಹೆಸರು ನಾನು. ಆ ಪದ್ಯದ ಹೆಸರೇನೆ ನಾನು ಅನ್ನುವಂಥದ್ದು. ಅದು ಹೀಗೆ ಪ್ರಾರಂಭ ಆಗ್ತದೆ. ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿತ್ತಂತ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗದ ಜ್ಯೋತಿ ನಾನು. ಕನ್ನಡ ತಾಯಿ ತಾವರಿಯ ಪರಿಮಳ ಉಂಡು ಬೀರುತಿಯ ಗಾಳಿ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂತ ಜೀವಂತ ಮಮತೆ ನಾನು. ಈ ಐದೆಯರ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ದೇಹನು ಹೊಂದಿಕೊಂಡು ಬೇಂದ್ರೆ ಒಂದು ಪದ್ಯ, ಬಹಳ ಸಂದರ್ಭದ ಪದ್ಯ ಇತ್ತು. ಎಲ್ಲವನ್ನು ಅಪ್ಪುವಂತಹದ್ದನ್ನ, ಎಲ್ಲವನ್ನು ತಬ್ಬಿಕೊಳ್ಳುವಂತಹ ಗುಣ ಬೇಂದ್ರೆಯಲ್ಲಿ ಕಾಣ್ತಾ ಇದೆ. ಅವರ ವಿನಯ ಮತ್ತು ತಾಯಿ ಮೇಲಿರುವಂತಹ ಪ್ರೇಮವನ್ನು ಇದು ಸೂಚಿಸ್ತಾ ಇದೆ. ವಿಶ್ವಮಾತೆ, ಭೂಮಿ ತಾಯಿ, ಭರತ ಮಾತೆ, ಕನ್ನಡ ತಾಯಿ, ನನ್ನ ತಾಯಿ ಎಲ್ಲವನ್ನು ಕೂಡಿ ಮಾಡಿರುವಂತಹ ಜೀವಂತ ಮಮತೆ ಅನ್ನುವಂಥದ್ದು ಹೇಳ್ತಾರೆ. ಬೇಂದ್ರೆ ಅಂದ್ರೆ ಬೇರೆ ಅಲ್ಲ, ಎಲ್ಲ ತಾಯಿಯಂದರ ಋಣ ಅವರ ಮೇಲೆ ಇದೆ. ಈ ಐದೆಯರ ಪಂಚ ಪ್ರಾಣಗಳಾಗಿ ಈ ಬೇಂದ್ರೆ ಎಂಬಂತಹ ದೇಹ ನಿಹನು ಎಂದು ನಮ್ಮ ಮುಂದೆ ತುಂಬಾ ವಿನಯದಿಂದ ಅವರು ತಾನು ಅಂದ್ರೆ ಯಾರು ಅನ್ನುವಂತ ಹೇಳ್ತಾರೆ. ನಾವು ಬೇಂದ್ರೆ ಅಂದ್ರೆ ನಾವು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಪಡೆದವರು, ಜ್ಞಾನಪೀಠ ಪಡೆದವರು ನಾವೆಲ್ಲ ಹೇಳ್ತೇವೆ. ಆದ್ರೆ ಬೇಂದ್ರೆ ಹೇಳೋದೇನಂದ್ರೆ, ನಾ ಈ ಐದರ ಅಂಶ ಪಡೆದಂತ ವ್ಯಕ್ತಿ ನಾನು ಅಂತ ಹೇಳ್ತಾರೆ. ಇಡೀ ಬದುಕನ್ನ ಹೆಣ್ಣು ಕುಲಕ್ಕೆ ಅಂದ್ರೆ ತಾಯಂದಿರಿಗೆ ಬೇಂದ್ರೆ ಅವರು ಅರ್ಪಿಸಿರುವನ್ನ ಈ ಪದ್ಯದಲ್ಲಿ ನಾವು ಖಂಡಿತವಾಗಿ ಕಾಣಬಹುದು. ಇನ್ನು ಮೊನ್ನೆನೆ ಅಂದ್ರೆ ನಾವು 130ನೆಯ ಹುಟ್ಟುಹಬ್ಬವನ್ನು ಬೇಂದ್ರೆ ಅವರು ಆಚರಿಸಿದೆವು. ಅವ್ರು ಹುಟ್ಟಿದ್ದು 31/1/1896 ಧಾರವಾಡದಲ್ಲಿ. ತಂದೆ ರಾಮಚಂದ್ರ, ತಾಯಿ ಅಂಬವ್ವ. ಈ ತಾಯಿ ಹೆಸರನ್ನೇ ಕಾವ್ಯನಾಮವಾಗಿ ಮಾಡ್ಕೊಂಡಿದ್ದಾರೆ ಅವರು. ಅಂದ್ರೆ ಅಂಬಿಕಾತನೇ ದತ್ತ ಎಂದು ಇಟ್ಟುಕೊಂಡಿರುವುದು ಬೇಂದ್ರೆ. ಅದು ತಾಯಿ ಮೇಲಿನ ಪ್ರೇಮ. ತಾಯಿ ಮೇಲಿನ ಪ್ರೇಮ, ಅವರ ಮೇಲಿನ ಗೌರವದಿಂದಾಗಿ ಈ ಒಂದು ಹೆಸರನ್ನ ಕಾವ್ಯನಾಮನ ಮಾಡ್ಕೊಂಡಿದ್ದಾರೆ. ತಾಯಿ ಅಂಬಿಕೆಯನ್ನು ಬಿಟ್ಟು ಮಗು ದತ್ತಾತ್ರೇಯ ಇಲ್ಲ ಎನ್ನುವ ಹಾಗೆ ಅವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಎನ್ನುವಂತಹದ್ದಾಗಿ ಹೇಳ್ತಾರೆ. ಬೇಂದ್ರೆ ಮಹಿಳೆಯರಿಗೆ ಕೊಟ್ಟಂತ ಗೌರವದ ಒಂದು ದ್ಯೋತಕ ಅನ್ನುವಂಥದ್ದು ಹೇಗೆ, ತಾಯಿ ಅಂಬಿಕೆಯು ಹೆಣ್ಣು ಎನ್ನುವ ಮಾತು, ತಾಯಿ ಎನ್ನುವ ಮಾತು ಎರಡಲ್ಲ ಒಂದೆಂದು ತಿಳಿಸಿದರು. ಹೇಗಿದೆ ನೋಡಿ, ತಾಯಿ ಹೇಳುವಂತಹದ್ದು, ತಾಯಿ ಹೇಳಿದ್ದು ಹೆಣ್ಣು ಎನ್ನುವ ಮಾತು, ತಾಯಿ ಎನ್ನುವ ಮಾತು ಎರಡಲ್ಲ, ಎರಡು ಒಂದೇನೆ. ಯಾವ ತಾಯಿಯನ್ನು ಕಂಡರೂ ಸಹಿತ ಆ ತಾಯಿ, ಯಾವುದೇ ಹೆಣ್ಮಗನ ಕಂಡರೂ ಸಹಿತ ಅವಳು ತಾಯಿ ಎನ್ನುವಂತ ಭಾವನೆ ಬರುವಂತ ಸಂಸ್ಕೃತಿಯಲ್ಲಿ ಬೇಂದ್ರೆ ಬೆಳೆದ. ಬೇಂದ್ರೆ ಅವರಿಗೆ ಅವರ ಕಾವ್ಯದ ಶಕ್ತಿ ಅವಳ ತಾಯಿ. ಆದ್ರಿಂದ ಬೇಂದ್ರೆ ಹೇಳ್ತಾರೆ, ತಾಯಿ ಮಾಯೆ ಅಂಬಿಕೆಯೇ ನಿನ್ನ ತನೆಯ ದತ್ತನು ನೀನು ಇತ್ತು ದಿತ್ತನು. ನಿನ್ನ ಹೆಸರಿನಲ್ಲಿ ನಾನು ಬರುವುದೇನು ಸೋಜಿಗ ತಿಳಿಯಲಾರದು ಈ ಜಗತ್ತಿಗೆ ಏನು ಗೊತ್ತಿಲ್ಲ. ನಾನು ಬೇಂದ್ರೆ ದೊಡ್ಡ ಮಹಾಕವಿ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನಾ ಏನ್ ಹೇಳಿದೀನ ಅಂದ್ರೆ, ನನ್ನ ತಾಯಿ ಏನ್ ಕೊಟ್ಟಿದ್ದಾಳೋ
ಅದನ್ನೇ ನಾನು ನಿಮಗೆ ಅವಳು ಹುಟ್ಟುವುದನ್ನು ಇದ್ದೇನೆ. ಸೊ ನನ್ನ ಕಾವ್ಯದ ಮೂಲ ಯಾವುದು, ನನ್ನ ಕಾವ್ಯದ ಶಕ್ತಿ ಯಾವುದು ಅಂದ್ರೆ ತಾಯಿ ಅನ್ನುವಂಥದ್ದು. ತಾಯಿ ಹಾಗೇನೆ ಬೇಂದ್ರೆಯವರಿಗೆ ಅಜ್ಜಿ ಗೋದುಬಾಯಿ ಬಹಳ ಮೇಲೆ ಅವ್ರನ್ನ ಕರೀತಾರೆ. ಅಜ್ಜಿ ಮೇಲೆ ತಾಯಿ ಅಜ್ಜಿ ತುಂಬಾ ವಾತ್ಸಲ್ಯದಿಂದ ಈ ಮಗುವಿಗೆ ಬೇಂದ್ರೆ ಇದ್ದಾಗ ತಂದೆ ಇಲ್ಲದ ಮಗು ಇದಕ್ಕೆ ಉಣಿಸಿ ತಿನಿಸಿ ದೊಡ್ಡದು ಮಾಡಿದವಳು ಅಜ್ಜಿ. ಅದಕ್ಕೆ ಅಜ್ಜಿಯ ಛಲ ಬಲಗಳ ಬಗ್ಗೆ ಬೇಂದ್ರೆ ಹೀಗೆ ಬರೀತಾರೆ. 17 ಹಡೆದರು ಹೆಣ್ಣೊಂದು ಉಳಿದರು, 17 ಹಡೆದರು ಹೆಣ್ಣೊಂದೇ ಉಳಿದರು, ಜಗ್ಗದ ಕುಗ್ಗದ ಎದೆವಳು ಹುಲಿ ಹಾಲು ಕುಡಿಸಿದಳು, ತಂತಿಯಲ್ಲಿ ನಡೆಸಿದಳು, ಸೂಜಿ ಮೊನೆಯಲ್ಲಿ ನಿಲ್ಲಿಸಿದಳು. ಹೇಗಿದ್ದವರು ಅಜ್ಜಿ, ಆ ಅಜ್ಜಿಯ ಧೈರ್ಯ, ಕಷ್ಟವನ್ನು ಎದುರಿಸುವಂತ ಶಕ್ತಿ, ಈ ಹೋರಾಟದ ಕಿಚ್ಚು ಇದೆಲ್ಲ ಬಂದದ ಕಾರಣ ಅಂತಂದ್ರೆ ಅವರ ಅಜ್ಜಿಯಿಂದ ಬಂದದ್ದು. ಅದಕ್ಕೆ ಅಜ್ಜಿನ ನೆನಪುವಂತಹದನ್ನು ಬೇಂದ್ರೆ ಇದರಲ್ಲಿ ಮಾಡ್ತಾ ಇದ್ದಾರೆ. ಬೇಂದ್ರೆಯವರ ಪತ್ನಿ ಲಕ್ಷ್ಮೀಬಾಯಿ ಬಗ್ಗೆ ಸಹಿತ ಹೇಗೆ ಹೇಳ್ತಾರೆ ಅಂದ್ರೆ, ಹೆಂಡತಿಯ ಬಗ್ಗೆ ವಿಧಿ ತಂದ ಓದುವವಳು. ನನಗೆ ಯಾರು ತಂದೆ ತಾಯಿ ಯಾರೋ ಮಾಡಿದ್ದಲ್ಲ, ವಿಧಿ ನನಗೆ ಬರ್ದಿದೆ, ನನಗೆ ಬ್ರಹ್ಮ ಬರ್ದಾನೆ ಇವಳನ್ನ ಮದುವೆ ಆಗ್ಬೇಕು, ಸೊ ನನಗೆ ಬೇರೆ ಯಾರು ಕೊಟ್ಟದಿಲ್ಲ, ದೇವರು ಕೊಟ್ಟಂತದ್ದು ಅಂತ ಬೇಂದ್ರೆ ತನ್ನ ಹೆಂಡತಿಯ ಬಗ್ಗೆ ವಿಧಿ ತಂದು ಓದುವವಳು. ಅವರ ವೈವಾಹಿಕ ಜೀವನದಲ್ಲಿ ಸಂತೋಷದಕ್ಕಿಂತ ದುಃಖನೇ ಜಾಸ್ತಿ. ಹೆಂಡತಿಯನ್ನು ಕೇವಲ ಒಂದು ಭೋಗದ ವಸ್ತುವನ್ನಾಗಿ ಮಾಡಿಕೊಳ್ಳದೇನೆ, ಹಾಗೆ ನೋಡ್ದೇನೆ ಸಖಿಯಾಗಿ ಗೆಳತಿಯ ಕಾಣಲು ಪ್ರಯತ್ನಿಸಿದರು ಬೇಂದ್ರೆ. ಇದು ಬಹಳ ಮುಖ್ಯ ಅಂಶ. ಅವರ ಒಂದು ಕವನದ ಸಂಕಲನ ಹೆಸರು ಸಹಿತ ಏನಿದೆ ಅಂದ್ರೆ ಸಖಿ ಗೀತ ಅಂತಾನೆ ಇದೆ. ಸಖಿ ಗೀತ, ಸಖಿ ಫ್ರೆಂಡ್ ಅಥವಾ ನಾವೇನು ಸ್ನೇಹಿತರು ಅಂತೇವಲ್ಲ, ಸ್ನೇಹಿತೆ ಅನ್ನೋ ಅರ್ಥದಲ್ಲಿ ಹೆಂಡತಿಯನ್ನು ಸ್ನೇಹಿತೆ ಅನ್ನುವಂತ ಅರ್ಥದಲ್ಲಿ ಬೇಂದ್ರೆ ಉಪಯೋಗ ಮಾಡಿದ್ದನ್ನ ನಾವು ಕಾಣಬಹುದು. ದಾಂಪತ್ಯ ಜೀವನವನ್ನ ಕೇವಲ ಗಂಡಿನ ದೃಷ್ಟಿಯಿಂದ ನೋಡ್ಲಿಲ್ಲ. ಬಹಳಷ್ಟು ಕವಿಗಳು ದಾಂಪತ್ಯ ಜೀವನ ಗಂಡಿನ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಇವರು ಗಂಡಿನ ದೃಷ್ಟಿಯಿಂದ ನೋಡದೇನೆ ಹೆಣ್ಣಿನ ದೃಷ್ಟಿಯಿಂದನೂ ದಾಂಪತ್ಯ ಜೀವನ ನೋಡಿದವರು ಬೇಂದ್ರೆ ಅವರು. ಅದಕ್ಕೆ ಉದಾಹರಣೆಗಾಗಿ ನಾನು ಬಡವಿ ಅನ್ನುವಂತ ಪದ್ಯ. ನಾನು ಬಡವಿ ಆತ ಬಡವ ಒಲವೇ ನಮ್ಮೆ ಬದುಕು, ಬಳಸಿ ವದನೆ ಇದನ್ನು ಎದಕ್ಕೂ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿದಂಥದ್ದು ಯಾರು, ಈ ಬದುಕನ್ನು ನೋಡಿದವ್ರು ಯಾರು ಅಂದ್ರೆ ಹೆಂಡತಿ, ಅದೇ ಗೆಳತಿ. ಅದಕ್ಕೆ ಹೆಣ್ಣಿನ ದೃಷ್ಟಿಯಿಂದ ಕುಟುಂಬ ಅನ್ನುವಂಥದ್ದು ಹೇಗಿದೆ ಅಂತಂದ್ರೆ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು. ಹಾಗೇನೆ ಹುಬ್ಬಳ್ಳಿಯ ಅತ್ಯಂತ ಜನಪ್ರಿಯ ಪದ್ಯ ಯಾರು ಬರೆದಾರಂತ ಗೊತ್ತಿರ್ಲಿಲ್ಲ, ಯಾರು ಬರೆದಾರಂತ ಗೊತ್ತೇ ಇರದೆ ಹೋದ್ರು ಸಹಿತ ಆ ಪದ್ಯ ಜನಜನಿತವಾಗಿತ್ತು. ಆ ಪದ್ಯದಾಗ ಇನ್ನೂ ಯಾಕ ಬರ್ಲಿಲ್ಲ ಹುಬ್ಬಳ್ಳಿಯವ, ವಾರದಾಗ 3 ಸರು ಬಂದು ಹೋಗವ. ಸೊ ಹೆಣ್ಣಿನ ದೃಷ್ಟಿಯಿಂದ ದಾಂಪತ್ಯ ಜೀವನವನ್ನ ಈ ಪದ್ಯನಾಗೂ ನಾವು ಕಾಣಬಹುದು. ಆ ಕಾಲದಲ್ಲಿ ಅಂದ್ರೆ ಬೇಂದ್ರೆಯವರ ಕಾಲದಲ್ಲಿ ಸಮಾಜದಲ್ಲಿ ಹೆಣ್ಣಿಗೆ ಆಗುತ್ತಿರುವಂತಹ ಶೋಷಣೆಯನ್ನ, ದೌರ್ಜನ್ಯವನ್ನ ತಮ್ಮ ಕವನದಲ್ಲಿ ಬೇಂದ್ರೆ ಚಿತ್ರಿಸಿದ್ದಾರೆ. ಅಂತ ಒಂದು ಪದ್ಯ ಅಂದ್ರೆ ನಿಮ್ಗೆಲ್ಲ ಗೊತ್ತಿದ್ದದ್ದು ಪುಟ್ಟ ವಿಧವೆ ಅಂತ ತಿಳ್ಕೊಂಡು. ಈ ಪುಟ್ಟ ವಿಧವೆ ಅನ್ನುವಂತ ಪದ್ಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ಒಂದು ಮುಖ್ಯವಾಗಿ ಆ ಪದ್ಯದಲ್ಲಿ ನಾವು ನೋಡುವಾಗ ಸಾಮಾನ್ಯ ಏನ್ ನೋಡ್ತಾ ಇದ್ದೇವು, ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡ್ಬಿಡ್ತಾರೆ. ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡುವುದ್ರಿಂದ ಅದಕ್ಕೆ ನಾವು ಬಾಲ್ಯ ವಿವಾಹ ಅಂತೀವಿ. ಇವತ್ತೆಲ್ಲ ಏನ್ ಹೇಳ್ತಾ ಇದ್ದೇವು, ಹೆಣ್ಮಕ್ಳಿಗೆ 18 ಆಗ್ಬೇಕು, ಗಂಡಸಿಗೆ 21 ಆಗ್ಬೇಕು ನಾವೆಲ್ಲ ಮಾತಾಡ್ತೇವೆ. ಇದು ಆಗೋಕ್ಕಿಂತ ಮೊದಲು ಅವಳು ದೊಡ್ಡವಳಾಗೋಕ್ಕಿಂತ ಮೊದಲೇನೆ ಮದುವೆ ಮಾಡುವಂತ ಸಂಪ್ರದಾಯ ಒಂದು ಕಾಲಕ್ಕೆ ಕರ್ನಾಟಕದಲ್ಲಿ ಇತ್ತು. ಅಂತ ಒಂದು ಪುಟ್ಟ ವಿಧವೆ, ಈ ಬಾಲ ವಿಧವೆ ಯಾಕೆ ಆಗ್ತಾಳೆ, ಅವಳು ಮದುವೆ ಮಾಡಿದ್ರಿಂದ ಇಷ್ಟೆಲ್ಲ ಆಗತ್ತೆ ತೊಂದ್ರೆ, ಬಾಲ ಮದುವೆಯಿಂದ ಬಾಲ್ಯ ವಿವಾಹದಿಂದ. ಆ ಪುಟ್ಟ ವಿಧವೆ ಪದ್ಯದಲ್ಲಿ ಹೀಗೆ ಹೇಳ್ತಾರೆ ಬೇಂದ್ರೆ, ಆಕೆ ಇದ್ದಳು ಕೂಸು ಆತನಿಂದ ಹುಡುಗ, ಆಕೆ ಇದ್ದಳು ಕೂಸು ಆತನಿನ್ನೂ ಹುಡುಗ, ಅವರ ತಂದೆ ತಾಯಿಗಳಿಗೆ ಎಷ್ಟೋ ಹಿಗ್ಗು, ಧರ್ಮದ ಹೆಸರಿನಲ್ಲಿ ಅವರ ಕೈಗೂಡಿಸಲು ಇವರಿಗೆ ಎನಿಸಿತು ಹರ್ಷ ಹಬ್ಬದಷ್ಟು. ತುಂಬಾ ಸಂತೋಷ ಪಟ್ಟರು ಇಬ್ರು ಮದುವೆ ಮಾಡ್ಲಿಕ್ಕೆ, ತಂದೆ ತಾಯಿ ಇಬ್ರು. ಕೊರಳ ಕರಿಮಣಿ, ಗಲ್ಲದ ಅರಿಶಿಣವು ಮುಗಬಟ್ಟು, ಆಮೇಲೆ ಉದ್ದು ಕುಂಕುಮದ ಅಂದ, ಈ ಪುಟ್ಟ ಮುತ್ತೈದೆ ಪುಟಪುಟನೆ ನೆಗೆದಾಡೆ, ಅಷ್ಟೇ ಕಂಡಿತು ಕಣ್ಣಗೆ ಎಷ್ಟೋ ಚಂದ. ಆ ಹುಡುಗಿ ಕರಿಮಣಿ ಸರ ಹಾಕೊಂಡು, ಕುಂಕುಮ ಹಚ್ಚಿಕೊಂಡು, ಗಲ್ಲ ಕರಿಶಿಣ ಹಚ್ಚಿಕೊಂಡು ಆ ಕಡೆ ಹಿಡಿದ ಎಲ್ಲರೂ ಖುಷಿಯೋ ಖುಷಿ, ಎಂತ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಇವಳು ಅನ್ನುವಂಥದ್ದು. ಆಕೆ ದೊಡ್ಡವಳಾಗಿ ಆತ ಚಿಕ್ಕವನಿದ್ದು, ಆತ ಚಿಕ್ಕವನಿದ್ದು ಶೋಭನ ಮಾಡಿದ್ದು ಊರಿಗೂಟ. ಸೊ ಅವಳು ದೊಡ್ಡವಳಾದ್ಮೇಲೆ ಊರಿಗೆ ಊಟಕ್ಕೆ ಹಾಕಿ ಪ್ರಸ್ತಾವ ಮಾಡ್ತಾರೆ. ವರ್ಷವೆಂಬುದರೊಳಗೆ ಚೊಚ್ಚಲದ ಸಂಭ್ರಮವು. ಬದುಕು ಹೇಗಾಗತ್ತೆ, ಈ ಬಾಲ್ಯ ವಿವಾಹ ಅನ್ನುವಂಥದ್ದು ಇವತ್ತಿಗೂ ಸಹಿತ ತಾಯಂದಿರ ಮರಣಕ್ಕೆ ಮುಖ್ಯವಾದ ಕಾರಣಗಳಲ್ಲಿ ಬಾಲ್ಯ ವಿವಾಹವನ್ನು ಒಂದು. ವರ್ಷವೆಂಬುದರೊಳಗೆ ಚೊಚ್ಚಲದ ಸಂಭ್ರಮವು, ದೈವದ ಆಟದವು ಎಂದು ಇದು ಇಡೀ ಊರು. ಮಗನು ಬಂದಿಯ ಏಕೆ, ತಂದ ಏರಿದ ಪರಕೆ. ನೋಡಿ, ಒಂದೇ ಶಬ್ದ ಎರಡು ಮುಗಿಸ್ಬಿಡ್ತಾರೆ ಬೇಂದ್ರೆ. ಮಗನು ಬಂದಿಯ ಏಕೆ, ತಂದ ಏರಿದ ಪರಕೆ, ಕ್ಷೀರ ಸಾಗರವಾಯಿತು ಉಪ್ಪು ನೀರು.
ಕ್ಷೀರಸಾಗರದಂತಹದ್ದು ಅವ್ರ ಬದುಕು ಉಪ್ಪು ನೀರಾದಂಗಾಗತ್ತೆ. ಯಾಕಂದ್ರೆ ಈ ಕಡೆಗೆ ತಂದೆ ಸಾಯ್ತಾನೆ, ಮಗು ಹುಟ್ಟುತ್ತೆ. ತಂದೆ ಹಿಡಿದಿಯ ಹಾರಿ ಒಂದೇ 2 ದಿನಗಳಲ್ಲಿ ಕೂಸು ಹಿಡಿಯಿತು. ತಾಯಿಗೆ ಏನ್ ಉಳಿತು? ಜೇನುತುಪ್ಪ ಎಲ್ಲ ಹೋದ್ ಖಾಲಿ ಹುಟ್ಟು ಹೆಂಗ್ ಉಳಿತು? ಹುಟ್ಟು ಬಿದ್ದು ಹೋಗಿ ಜೇನುತುಪ್ಪನು ಬಿದ್ದು ಹೋಗಿ ಬರೀ ಒಂದು ಹುಳ ಹೆಂಗ್ ಉಳಿತು ಹಂಗ ಅವಳು ಬದುಕಾಗತ್ತೆ. ಅವಳು ಸತ್ತನೆಂದಳು ಕೂಸು, ತಾಯಿ ಅಯ್ಯೋ ಎಂದು ಗೋಳಿಟ್ಟು ಹೊಟ್ಟೆ ಹೊಸೆದು ಅವಳು ಅಳ್ತಾಳೆ. ಯಾಕೆ ಹೇಳ್ಬೇಕು? ಅದಕ್ಕೆ ಬೆಂಕಿ ಕವಿಯಾಗಿ ಒಂದು ಲೈನ್ ಹೇಳ್ತಾರೆ. ಯಾರು ಮಾತಾಡ್ತಾರೆ? 10 ದಿವಸಕ್ಕೆ ಹಾಳು ಮುತ್ತೈದೆ ತನ ಹೋಗಿ 10 ದಿವಸಕ್ಕೆ ಹಾಳು ಮುತ್ತೈದೆ ತನ ಹೋಗಿ ವೈರವ್ಯ ಸಂಪತ್ತು ಪಡೆದಳಾಕೆ. ಮನೆಯವರು ವೈದಿಕರು, ಊರು ಧರ್ಮದತ್ತವರು, ಶಾಸ್ತ್ರ ಬೇರೆಯೇ ವಿಚಾರಬೇಕೆ. ಅವಳು ಯಾವಾಗ ವಿಧವೆ ಆಗ್ತಾಳೋ, 13 ದಿನ ಪುಷ್ಟ ಬಾಲಕಿ, ಸುಂದರ ಬಾಲಕಿ ವಿಧವೆ ಆಗ್ತಾಳೋ, ತಲೆಭಾರ ಇಳಿದಿತ್ತು ಅಂಗಾರ ಬೆಳೆದಿತ್ತು. ತಲೆಭಾರ ಇಳಿದಿತ್ತು ಅಂಗಾರ ಬೆಳೆದಿತ್ತು. ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ. ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ ಅನ್ನುವಂತ ಒಂದು ಲೈನ್ದಾಗೇನೆ ಅವಳ ಬದುಕನ್ನು ಬೇಂದ್ರೆ ಕಟ್ಟಿಕೊಟ್ಬಿಡ್ತಾರೆ. ಕವಿ ಅಂತಾನೆ, ಹಿಟ್ಟು ಅವಲಕ್ಕಿಗಳ ಮೂಲಕ್ಕೆ ಹುಟ್ಟಿದಳು, ಹಿಟ್ಟು ಅವಲಕ್ಕಿಗಳ ಮೂಲಕ್ಕೆ ಹುಟ್ಟಿದಳು, ಹೂ ಬತ್ತಿ ಹೊಸೇರಿಕ ಮೈದಳೆದಳು ಎಂಬಂತೆ ಬಾಳೆ ಕಳೆದಳು, ಬಾಲೆ ಹೂಮಾಲೆ ಮುಳ್ಳು ಕಂಟಿಯ ಮೇಲೆ ತಾನೆಳೆದಳು. ಈ ಹೂವಿನ ಮಾಲೆ ಇರುವಂತಹ ಬದುಕನ್ನ ಮುಳ್ಳು ಕಂಟಿ ಮೇಲೆ ಎಳೆದ್ರೆ ಹಂಗ ಬದುಕು ಹಾಳಾಗೋಯ್ತು, ಹಾಗಾಗೋಯ್ತು. ಅವಳು ಸ್ಥಿತಿ ಕಂಡು ಕುರುಡು ಧರ್ಮಕ್ಕೆ ಸ್ಮಾರಕವು ಎಂತಂತೆ. ಅವಳು ನೋಡಿದ್ರೆ, ಆ ಬಾಲ ವಿಧವೆ ನೋಡಿದ್ರೆ ಅವಳು ಹ್ಯಾಕ್ ಕಾಣಿದ್ಲು ಅಂದ್ರೆ, ಕುರುಡು ಧರ್ಮಕ್ಕೆ ಒಂದು ಸ್ಮಾರಕ ಯಾವ್ದಂದ್ರ ಹುಡುಗಿ ಆಗಿದ್ಲು ಅನ್ನುವಂಥದ್ದನ್ನ ಬೇಂದ್ರೆ ಹೇಳ್ತಾನೆ. ಇಂಥದೇ ಒಂದು ಕಥೆ ಏನಾಗತ್ತೆ, MK ಇಂದಿರಾ ಅವರದು ಫಣಿಯಮ್ಮ ಅದ ಕಥೆನೂ ಇಂತಹದೇ ಒಂದು ಕಥೆ ಬರ್ತಾ ಇದೆ. ಹೀಗೆ ಅವತ್ತಿನ ಕಾಲದಾಗ ಕಂಡು ಬಂದಂತಹ ಒಂದು ಸಾಮಾಜಿಕವಾದಂತ ದುರಂತ ಏನು ಅಂದ್ರೆ ಬಾಲ್ಯ ವಿವಾಹ. ತಂದೆ ತಾಯಿಗಳಿಗೆ ಮದುವೆ ಮಾಡಿದ್ರಷ್ಟೇ ಸಾಕು, ಮುಂದಿನ ಬಗ್ಗೆ ತಲೆ ಕೆಡಿಸೋತಿರ್ಲಿಲ್ಲ. ಆದ್ರೆ ಮದುವೆ ಮಾಡಿದ್ಮೇಲೆ ಮುಂದೆ ಏನಾಗತ್ತೆ ಅನ್ನುವಂಥದ್ದನ್ನ ಬಾಲ ವಿಧವೆಯನ್ನು ಕಟ್ಟಿ ಆ ಪಾತ್ರ ಕಟ್ಟಿ ಮುಗಿದ್ರು. ಅದಕ್ಕೆ ಸ್ತ್ರೀ ಸ್ವಾತಂತ್ರ್ಯ, ಮಹಿಳಾ ಸಮಾನತೆ, ಸ್ತ್ರೀ ಸಂವೇದನೆ ಇಂಥ ಶಬ್ದ ನಮ್ಮ ಕಿವಿಗೆ ಬೀಳುಕ್ಕಿಂತ ಮೊದ್ಲೇ ಎಷ್ಟೋ ವರ್ಷ ಈ ನಮ್ಮ ಬೇಂದ್ರೆ ಅಂತ ಕವಿಗೆ ಬಿದ್ದು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅವರು ಪ್ರಯತ್ನ ಮಾಡಿದಂತದ್ದನ್ನ ಅವರ ಕಾವ್ಯದಲ್ಲಿ ಅಂತ ಕಾಣ್ತಾ ಇದ್ದೆವು. ಹೊರಗೆ ನೋಡ್ಲಿಕ್ಕೆ ತುಂಬಾ ಸಂಪ್ರದಾಯಸ್ಥ ಮನುಷ್ಯ ಅಂತ ಕಂಡ್ರು ಸಹಿತ ಆಂತರದಲ್ಲಿ ಆಧುನಿಕ ವಿಚಾರ ಹೊಂದಿದ್ರು ಬೇಂದ್ರೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಹೇಳ್ತಾ ಇದ್ದಾರೆ. ಬೇಂದ್ರೆ ಅವರಿಗೆ ನಮ್ಮ ಈ 21ನೇ ಶತಮಾನದ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ 19ನೇ ಶತಮಾನದಲ್ಲಿರುವಂತಹ ವ್ಯಕ್ತಿಗೆ ಇದರ ಬಗ್ಗೆ ಗಮನ ಇತ್ತು, ತಮ್ಮ ಕಾವ್ಯದಲ್ಲಿ ಮುಗಿಸಿದ್ದಾರೆ. ಬೇಂದ್ರೆಯವರ ಕಾವ್ಯವಾದವಾಗ ಖಂಡಿತವಾಗಿ ನಮ್ಗೆ ಏನಿರ್ತಂದ್ರೆ ಸ್ತ್ರೀ ಸಂವೇದನೆ ಬೇಂದ್ರೆ ಸಾಕಷ್ಟು ಇದೆ ಅಂತ ತಿಳ್ಕೊಂಡು ಹೇಳಿ ಬಯಸ್ತಿದ್ದೇನೆ. ಇಂಥ ಒಂದು ಗಂಭೀರ ವಿಷಯದ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ತಮಗೆಲ್ಲ ವಂದಿಸಿ ನನ್ನ 4 ಮಾತನ್ನ ಮುಗಿಸ್ತೇನೆ.